ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ವಿಶೇಷ ಚೇತನರಿಗಾಗಿರುವ ಏಕೈಕ ರಾಜ್ಯದ ವಿಶೇಷ ಚೇತನ ವಾರ್ತೆ ಚಾನಲ್ ಆಗಿದೆ. ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ನಮ್ಮ ಚಾನಲ್ ತಪ್ಪದೆ ವೀಕ್ಷಿಸಿ. ಬಹಳ ದಿನಗಳಿಂದ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲಿ ಇದ್ದೇ ಇರ್ತದೆ. ಅದೇನಪ್ಪ ಅಂದರೆ, ಅಂಗವಿಕಲರೆಂದರೆ ಯಾರು, ಅಂಗವಿಕಲತೆಯ ವ್ಯಾಖ್ಯಾನ ಏನು ಅಂತ, ಯಾರನ್ನು ಅಂಗವಿಕಲರು ಎಂದು ಕರೆಯುತ್ತಾರೆ ಅಂತ ನೋಡೋದಾದರೆ, ಅಂಗವಿಕಲತೆ ಎಂದರೆ ಒಬ್ಬ ವ್ಯಕ್ತಿಯ ಶಾರೀರಿಕ ಕಾರ್ಯನಿರ್ವಹಣೆ, ಚಲನಶೀಲತೆ, ಕೌಶಲ್ಯ ಅಥವಾ ದೇಹ ಬಲದ ಮೇಲಿರುವ ಮಿತಿ. ಇತರ ಅಂಗವಿಕಲತೆಗಳಲ್ಲಿ ಉಸಿರಾಟದ ಅಸ್ವಸ್ಥತೆಗಳು, ಕುರುಡುತನ, ಅಪಸ್ಮಾರ ಮತ್ತು ನಿದ್ರಾ ಅಸ್ವಸ್ಥತೆಗಳಂತಹ ದೈನಂದಿನ ಜೀವನದ ಇತರ ಅಂಶಗಳನ್ನು ಸೀಮಿತಗೊಳಿಸುವ ದುರ್ಬಲತೆಗಳು ಅಂಗವಿಕಲತೆಯ ಪದಕ್ಕೆ ಸಮಾನವಾಗಿವೆ. ಪ್ರಸವಪೂರ್ವ ಅಂಗವಿಕಲತೆಗಳು ಜನ್ಮಕ್ಕೆ ಮುಂಚೆ ಆಗಿರುತ್ತವೆ. ಇವು ರೋಗಗಳು ಅಥವಾ ಗರ್ಭಾವಸ್ಥೆಯ ಅವಧಿಯಲ್ಲಿ ತಾಯಿಯ ಒಡಲ್ಪಟ್ಟ ವಸ್ತುಗಳು, ಭ್ರೂಣ ಬೆಳವಣಿಗೆ ಸಂಬಂಧಿತ ಅಪಘಾತಗಳು ಅಥವಾ ಆನುವಂಶಿಕ ಕಾಯಿಲೆಗಳ ಕಾರಣದಿಂದ ಆಗಿರಬಹುದು. ಮಾನವರಲ್ಲಿ ಪ್ರಸವಾವಧಿಯ ಅಂಗವಿಕಲತೆಗಳು ಜನ್ಮಕ್ಕಿಂತ ಮುಂಚಿನ ಕೆಲವು ವಾರಗಳಿಂದ ಹಿಡಿದು ಜನನದ ನಂತರ 4 ವಾರಗಳ ನಡುವೆ ಆಗುತ್ತವೆ. ಇವು ದೀರ್ಘಕಾಲದ ಆಮ್ಲಜನಕದ ಕೊರತೆ ಅಥವಾ ಶ್ವಾಸವ್ಯೂಹದಲ್ಲಿನ ಅಡ್ಡಿ, ಉದಾಹರಣೆಗೆ ಚಿಮುಟಿದ ಆಕಸ್ಮಿಕ ದುರ್ಬಳಕೆಯಿಂದ ಜನನದ ಅವಧಿಯಲ್ಲಿ ಮೆದುಳಿಗೆ ಹಾನಿ ಅಥವಾ ಶಿಶುವಿನ ಅಕಾಲಿಕ ಹುಟ್ಟಿದ ಕಾರಣದಿಂದ ಆಗಬಹುದು. ಇವು ಆನುವಂಶಿಕ ಅಸ್ವಸ್ಥತೆಗಳು ಅಥವಾ ಅಪಘಾತಗಳು ಕಾರಣದಿಂದಲೂ ಆಗಬಹುದು. ಪ್ರಸವೋತ್ತರ ಅಂಗವಿಕಲತೆಗಳು ಜನನದ ನಂತರ ಉಂಟಾಗುತ್ತವೆ. ಇವುಗಳು ಅಪಘಾತಗಳು, ಗಾಯಗಳು, ಬೊಜ್ಜು, ಸೋಂಕು ಅಥವಾ ಇತರೆ ಕಾಯಿಲೆಯ ಕಾರಣಗಳಿಂದ ಆಗಬಹುದು. ಇವು ಆನುವಂಶಿಕ ಅಸ್ವಸ್ಥತೆಗಳ ಕಾರಣದಿಂದಲೂ ಉಂಟಾಗಬಹುದು. ಚಲನಶೀಲತೆಯಲ್ಲಿನ ದುರ್ಬಲತೆಗಳಲ್ಲಿ ಮೇಲಿನ ಕೈ ಅಥವಾ ಕೆಳಗಿನ ಕಾಲು ಅವಯವ ಇಲ್ಲದಿರುವುದು, ಅಂದರೆ ಸ್ವಾಧೀನ ಇಲ್ಲದಿರುವುದು ಅಥವಾ ದುರ್ಬಲವಾಗಿರುವುದು, ಕಳಪೆ ಕೈ ಕೌಶಲ್ಯ ಮತ್ತು ದೇಹದ 1 ಅಥವಾ ಹೆಚ್ಚು ಅಂಗಗಳಿಗೆ ಹಾನಿ ಸೇರಿದಂತೆ ಶಾರೀರಿಕ ದೋಷಗಳು ಸೇರಿವೆ. ಚಲನಶೀಲತೆಯಲ್ಲಿನ ಅಂಗವಿಕಲತೆಯು ಜನ್ಮಜಾತಕವಾಗಿರಬಹುದು ಅಥವಾ ನಂತರ ಆಗಿರಬಹುದು ಅಥವಾ ರೋಗದ ಕಾರಣ ಆಗಿರಬಹುದು. ಮುರಿದ ಅಸ್ಥಿ ರಚನೆಯನ್ನು ಹೊಂದುವ ವ್ಯಕ್ತಿಗಳು ಕೂಡ ಈ ವರ್ಗದಲ್ಲಿ ವರ್ಗೀಕರಿಸಲ್ಪಡುತ್ತಾರೆ. ದೃಷ್ಟಿಹಾನಿಯು ಮತ್ತೊಂದು ಪ್ರಕಾರದ ಅಂಗವಿಕಲತೆ. ದೃಷ್ಟಿಹಾನಿಯು ಮತ್ತೊಂದು ಪ್ರಕಾರದ ದೈಹಿಕ ದುರ್ಬಲತೆ. ಸಣ್ಣ ಅಥವಾ ವಿವಿಧ ಗಂಭೀರ ದೃಷ್ಟಿ ಸಂಬಂಧಿ ಗಾಯಗಳು ಅಥವಾ ದುರ್ಬಲತೆಗಳಿಂದ ಬಹಳವಾಗಿ ನರಳುವ ನೂರಾರು ಸಾವಿರಾರು ಜನಗಳಿದ್ದಾರೆ. ಈ ಬಗೆಯ ಗಾಯಗಳು ಅಂಧತ್ವ ಅಥವಾ ನೇತ್ರ ಅಪಘಾತದಂಥ ಗಂಭೀರ ಸಮಸ್ಯೆಗಳು ಅಥವಾ ರೋಗಗಳನ್ನು ಕೂಡ ಉಂಟು ಮಾಡಬಲ್ಲವು. ಕೆಲವು ಇತರ ಬಗೆಯ ದೃಷ್ಟಿ ದುರ್ಬಲತೆಗಳಲ್ಲಿ ಕೆರೆದ ಕಾರ್ನಿಯಾ, ಶ್ವೇತಾಕ್ಷಿಪಟದ ಮೇಲಿನ ಗೀರುಗಳು, ಮೆದುಮೇಹ ಸಂಬಂಧಿತ ನೇತ್ರ ಪರಿಸ್ಥಿತಿಗಳು, ಒಣ ಕಣ್ಣುಗಳು ಅಥವಾ ಕಾರ್ನಿಯಾದ ನಾಟಿ, ವೃದ್ಧಾಪ್ಯದಲ್ಲಿ ಮೆಲುಕಿಲದ ವಿಕೃತಿ ಹಾಗೂ ಅಕ್ಷಿಪಟಲದ ಬೇರ್ಪಡುವಿಕೆ ಮುಂತಾದ ಕಾಯಿಲೆಗಳಿಂದ ಅಂಧತ್ವ ಉಂಟಾಗುತ್ತದೆ. ಇನ್ನು 2016ನೇ ಕಾಯ್ದೆ ಪ್ರಕಾರ ಇತ್ತೀಚೆಗೆ ಕೇಂದ್ರ ಸರ್ಕಾರವು 21 ಬಗೆಯ ಅಂಗವೈಕಲ್ಯತೆಗಳನ್ನು ಗುರುತಿಸಿವೆ. ಮುಂದಿನ ವಿಡಿಯೋದಲ್ಲಿ 21 ಬಗೆಯ ಅಂಗವಿಕಲತೆಯ ವಿವರಗಳು ಮತ್ತು ಅವುಗಳ ಹೆಸರುಗಳನ್ನು ಸಹ ನೀವು ಕೇಳಲಿದ್ದೀರಿ. ವಿಶೇಷ ಚೇತನ ವಾರ್ತೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.